ರಾಜೀನಾಮೆ ಕೊಡಕ್ಕೆ ಆತ್ಮಹತ್ಯೆಯಲ್ಲಿ ಪುರಾವೆಗಳಿದ್ವು. ಈ ಆತ್ಮಹತ್ಯೆಯಲ್ಲಿ ಪುರಾವೆಗಳು ಯಾವುದೂ ಇಲ್ಲ. ಸಿಎಂ ಅದಕ್ಕೆ ಏನು ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ನೋಡಿ ಸರ್, ಸಂತೋಷ್ ಪಾಟೀಲ್ ಅನ್ನುವಂಥವ್ರು ಈ ರೀತಿ ನಾನು ದುಡ್ಡು ಕೊಟ್ಟಿದ್ದೇನೆ, ನನಗೆ ಬಿಲ್ ಬಂದಿಲ್ಲ ಅನ್ನುವಂಥದ್ದನ್ನು ಅವರು ಸಹಿತ ರೈಟಿಂಗ್ದಲ್ಲಿ ಹೇಳಿರುವಂಥದ್ದು. ಆ ಡೆತ್ ನೋಟದಲ್ಲಿ ಅವರು ಯಾರ ಕಡೆನೂ ಇರಲಿಲ್ಲ. ಇವರು ಅದನ್ನು ಹೇಳಿದ್ದಾರೆ, ನನ್ನ ಸಾವಿಗೆ ಇಂಥವರೇ ಕಾರಣ ಅನ್ನುವಂಥದ್ದನ್ನು ವಿವರವಾಗಿ 7-8 ಪೇಜ್ ನೋಟ್ ಬರೆದಿಟ್ಟೇ ಇದು ಮಾಡಿರುವಂಥದ್ದು. ಅದ್ರ ಸಲುವಾಗಿ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಆಗಬಾರ್ದು, ಎರಡೂ ಹೋಲಿಕೆ ಇದೆ. ಅವರು ಇದು ನಿರಪರಾಧಿ ಅಂತ ಹೇಳಿ ಬಂದಂದ್ರೆ ಅವ್ರು ಇನ್ನೂ ಪ್ರಮೋಷನ್ ಮಾಡಿ ದೊಡ್ಡ ಇಲಾಖೆ ಕೊಡಲಿ, ನಮ್ಮದೇನು ತೊಂದರೆ ಇಲ್ಲ. ಇವತ್ತು ಅವ್ರ ಮೇಲೆ ಆಪಾದನೆ ಬಂದಿದೆ, ಅದ್ರ ಸಲುವಾಗಿ ರಾಜೀನಾಮೆ ಕೊಡಬೇಕು. ಮತ್ತು ಅವ್ರು ರಾಜೀನಾಮೆ ಕೊಡದೇ ಇದ್ದರೆ ರಾಜ್ಯಾದ್ಯಂತ ನಾವು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳನ್ನು ಸಹಿತ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮುಂದೆ ಮಾಡೋರಿದ್ದೇವೆ. ಅವ್ರು ಹೇಳೇ ಹೇಳ್ತಾರಲ್ಲ, ಅವ್ರದ್ದು ನಮ್ದೇನು ತಪ್ಪಿಲ್ಲ ಅನ್ನೋಂಥದ್ದನ್ನೇ ಅವ್ರು ಮಾತಾಡೋರು. ಈಶ್ವರಪ್ಪನವರು ಇವತ್ತು ತಮ್ಮ ಪಾಠದಲ್ಲಿ ಇರದೇ ಇದ್ದರೂ ಸಹಿತ ಒಂದೇ ಮಾತಿಗೆ ನನ್ನ ವಿರೋಧವಾಗಿ ಒಂದು ಅಸಮಾಧಾನ ಧ್ವನಿ ಬಂದಿದೆ, ಅದರ ಸಲ ನಾನು ರಾಜೀನಾಮೆ ಕೊಡ್ತೇನೆ, ನಾನು ನಿರಪರಾಧಿ 100% ನಾನು ನಿರಪರಾಧಿ ಇದ್ದೇನೆ, ನಿರಪರಾಧಿ ಅನ್ನೋಂಥದ್ದು ತನಿಖೆಯಿಂದ ಸಿದ್ಧ ಆದಮೇಲೆ ನಮ್ಮ ಮತ್ತೆ ಒಳಗಡೆ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿ ರಾಜೀನಾಮೆ ಕೊಟ್ಟರು ಅವರು. ಅದೇ ಪ್ರಕಾರ ಇವ್ರು ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಒತ್ತಾಯ ಮಾಡ್ತೇವೆ. ನೋಡಿ, ಇದರಲ್ಲಿ ಈಗ SIT ಮುಂದೆ ಇರದೇ ಇರೋದ್ರಿಂದ ಅದನ್ನು ನಾವು ಹೊರಗಡೆಯಿಂದ ಕಮೆಂಟ್ಸ್ ಮಾಡೋದು ಅಷ್ಟೊಂದು ಸರಿ ಅನಿಸೋದಿಲ್ಲ. ಯಾರೇ ತಪ್ಪಿತಸ್ಥರು ಇರ್ಬೋದು, ಯಾರೇ ತಪ್ಪಿತಸ್ಥರು ಅವ್ರಿಗೆ ಕಠಿಣ ಕ್ರಮ ಆಗಲೇಬೇಕು. ಅದ್ರ ಸಲ ನಮ್ಮ ಪಕ್ಷದಿಂದನೂ ನಾವು ಹೇಳಿದ್ದೀವಿ, ಮತ್ತು ಅವ್ರು ಸ್ವತಃ JDS ಮುಖಂಡರು ಸಹಿತ ಹೇಳಿದ್ದಾರೆ, ಯಾರೇ ಉಪ್ಪು ತಿಂದು ನೀರು ಕುಡಿಬೇಕು ಅನ್ನುವಂಥದ್ದನ್ನು ಅವತ್ತೇ ಹೇಳೋದ್ರಿಂದ. ಮತ್ತು ಪ್ರಜ್ವಲ್ ರೇವಣ್ಣ ಅವರು ಸಹಿತ ನಾನು ಬರ್ತಾ ಇದ್ದೇನೆ, ನಾನು ಬಂದು ನಾನು SITಗೆ ಸಹಕಾರ ಮಾಡ್ತೇನೆ, ಅವ್ರ ಸಮಯ ಮತ್ತು ಎಲ್ಲನೂ ಅವರು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮುಖಾಂತರ ಅವ್ರಿಗೆ SITಗೆ ಮುಟ್ಟಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. SIT ಪ್ರೊಸೀಜರ್ ಪ್ರಕಾರ ಅವ್ರೇನು ಏರ್ಪೋರ್ಟ್ದಲ್ಲಿ ಅರೆಸ್ಟ್ ಮಾಡ್ತಾರೋ ಅಥವಾ ಅಲ್ಲಿಂದ ಅವ್ರು ಬರೋ ತನಕ ವೆಯ್ಟ್ ಮಾಡ್ತಾರೋ ಅನ್ನೋಂಥದ್ದು ಅವ್ರು ಬಿಟ್ಕೊಟ್ಟದ್ದು. ನಿಶ್ಚಿತವಾಗಿಯೂ ನಮಗೂ ಇದೆ, ಅವರು SITಗೆ ಹಾಜರಾಗಿ ಅವರ ತನಿಖೆಗೆ ಅವರು ಸಹಕರಿಸ್ತಾರೆ ಅನ್ನುವಂಥದ್ದು ನಮ್ಮಲ್ಲಿದೆ. ಏನೂ ಆಗಲ್ಲ, ಯಾಕೆ BJPನೇ ಬೇರೆ ಅವರೇ ಬೇರೆ. ತಪ್ಪು ಯಾರಾದರೂ ಮಾಡಿದ್ರು ಸಹಿತ ಪಕ್ಷಗೇನು ಬರೋದಿಲ್ಲ. ಮೈತ್ರಿ ಮಾಡೋದ್ರಿಂದ ನಮಗೇನು ಈಗ ಉತ್ತರ ಕರ್ನಾಟಕದಲ್ಲಿ ಆಮೇಲೆ 2ನೇ ಪೇಜದ ಏನು ಚುನಾವಣೆ 14 ಸ್ಥಾನಗಳಿಗಾಯಿತು, ಇದ್ರ ಮೇಲೆ ಏನು ನಮ್ಮಲ್ಲಿ ಪರಿಣಾಮ ಏನಾಗಿಲ್ಲ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.